ಸಮಸ್ತ ಕನ್ನಡಿಗರಿಗೆ ನಮಸ್ಕಾರ. ಯುಗಾದಿ ಹಬ್ಬದ ಶುಭಾಶಯಗಳು. ಸ್ನೇಹಿತರೆ, ನಿಮಗೆಲ್ಲ ತಿಳಿದಂತೆ ಪದಾಂತರಂಗ ವಿಶ್ವಮಟ್ಟದ ಅನಿವಾಸಿ ಕನ್ನಡಿಗರ ಸಾಹಿತ್ಯ ವೇದಿಕೆ ಮೊಟ್ಟ ಮೊದಲ ಬಾರಿಗೆ ಪದಾಂತರಂಗದ ತಂಡ ಡಾಕ್ಟರ್ ನಾ ಸೋಮೇಶ್ವರ ಅವರ ಸಾರಥ್ಯದಲ್ಲಿ ವಿಶ್ವಮಟ್ಟದ ತಟ್ಟಂತ ಹೇಳಿ ರಸಪ್ರಶ್ನೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದೆ. ಕಳೆದ ಒಂದೂವರೆ ತಿಂಗಳಿನಿಂದ ಸುಮಾರು 90 ಸ್ಪರ್ಧಿಗಳು ಅಂದರೆ 45 ತಂಡಗಳು 8 ರಾಷ್ಟ್ರಗಳಿಂದ ಭಾಗವಹಿಸಿ ಆಯ್ಕೆಯ ಸುತ್ತು, ಉಪಾಂತ್ಯ ಸುತ್ತು ಇವುಗಳನ್ನೆಲ್ಲ ಮುಗಿಸಿದ್ದಾರೆ. ಈಗ ಸೆಮಿಫೈನಲ್ಸ್ನಲ್ಲಿ ಆಯ್ಕೆಯಾದಂತಹ ಸ್ಪರ್ಧಿಗಳು ಇದೇ ಶನಿವಾರ 13ನೇ ತಾರೀಕು ಫೈನಲ್ಸ್ ಅಂತಿಮ ಸುತ್ತಿನಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅಂತಿಮ ಸ್ಪರ್ಧೆ ಇದೇ ಶನಿವಾರ ಬೆಳಗ್ಗೆ 7 ಗಂಟೆ ಪೆಸಿಫಿಕ್ ಕಾಲಮಾನದ ಪ್ರಕಾರ, ಹಾಗೆ ಸಾಯಂಕಾಲ 7:30 ಭಾರತದ ಕಾಲಮಾನದ ಪ್ರಕಾರ ನಡೆಯಲಿದೆ. ಇದು ಕೂಡ ನಾವು ಪದಾಂತರಂಗದ ಯೂಟ್ಯೂಬ್ ಚಾನೆಲ್ನಲ್ಲಿ ಲೈವ್ ಪ್ರಸಾರ ಮಾಡಲಿದ್ದೇವೆ. ಕಾರ್ಯಕ್ರಮವನ್ನು ನೀವೆಲ್ಲ ವೀಕ್ಷಿಸ್ತೀರಾ ಅಂದ್ಕೊಂಡಿದ್ದೀನಿ. ಯೂಟ್ಯೂಬ್ನ ಲಿಂಕ್ಗಳು ನಮ್ಮ ಸಾಮಾಜಿಕ ಜಾಲತಾಣಗಳಲ್ಲಿ ಸಿಗುತ್ತೆ. ಇದೇ ವಿಡಿಯೋದಲ್ಲೂ ಕೂಡ ನಾನು ಅದನ್ನು ಹಾಕ್ತಾ ಇದ್ದೀನಿ. ಈ ಸ್ಪರ್ಧೆಯಲ್ಲಿ ಭಾಗವಹಿಸ್ತಿರತಕ್ಕಂಥ 6 ತಂಡಗಳ ಒಂದು ಪರಿಚಯವನ್ನು ನಾವು ಇಲ್ಲಿಗ ಮಾಡಿಕೊಳ್ಳೋಣ. ಮತ್ತೊಮ್ಮೆ ತಮಗೆಲ್ಲ ಯುಗಾದಿಯ ಶುಭಾಶಯಗಳು. ಈ ಹೊಸ ಸಂವತ್ಸರ ನಿಮ್ಮೆಲ್ಲರಿಗೂ ಎಲ್ಲ ರೀತಿಯ ಸುಖ, ಶಾಂತಿ, ಯಶಸ್ಸನ್ನು ತಂದುಕೊಡ್ಲಿ ಅಂತ ನಾನು ಕೇಳ್ಕೊಳ್ತೀನಿ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವೈಷ್ಣವಿ, ಮೂಲತಃ ಮೈಸೂರಿನವಳು. ಜರ್ಮನಿ ಮ್ಯೂನಿಕ್ ನಗರದಲ್ಲಿ 8 ವರ್ಷದಿಂದ ವಾಸವಾಗಿದ್ದೀನಿ. ನಮಸ್ಕಾರ, ನನ್ನ ಹೆಸರು ಕಾರ್ತಿಕ್ ಅಂತ, ಮೂಲತಃ ಹಾಸನ ಜಿಲ್ಲೆಯ ಚಂದ್ರಾಪಟ್ಟಣದವನು. ಇಲ್ಲಿ ಜರ್ಮನಿಗೆ ಬಂದು ಸುಮಾರು 18 ವರ್ಷ ಆಯಿತು. ಮ್ಯೂನಿಕ್ ನಗರದಲ್ಲಿ ಸಿರಿಗನ್ನಡ ಕೂಟ ಮ್ಯೂನಿಕ್ ಅನ್ನೋ ಒಂದು ಕನ್ನಡ ಸಂಘದಲ್ಲಿ ಇಬ್ರು ಬಹಳಷ್ಟು ಆಕ್ಟಿವ್ ಆಗಿ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ. ಈ ಕನ್ನಡ ಪರ ಆಕ್ಟಿವಿಟೀಸ್, ಚಟುವಟಿಕೆಗಳನ್ನ ಮಾಡೋದು, ನಡೆಸೋದು, ಭಾಗವಹಿಸೋದು ಇದು ಬಹಳಷ್ಟು ಖುಷಿ ಕೊಡುತ್ತೆ. ಆ್ಯಂಡ್ ಈ ಥಟ್ಟಂತ ಹೇಳಿ ಕಾರ್ಯಕ್ರಮ ಚಿಕ್ಕ ವಯಸ್ಸಲ್ಲಿ ಬರೀ ಟಿವಿಲಿ ನೋಡ್ಕೊಂಡು ಬರ್ತಾ ಇದ್ವಿ. ಈಗ NRIಗಳಾಗಿ ನಮಗೆ ಈ ಅವಕಾಶ ಸಿಕ್ಕಿದ್ದು ಬಹಳಷ್ಟು ಎಕ್ಸೈಟಿಂಗ್ ಇದೆ, ಖುಷಿ ಕೊಡ್ತಾ ಇದೆ. ಹಾಗೂ ಮತ್ತೆ ಜರ್ಮನಿಲಿ ನೆಲೆಸಿರುವಂತಹ ಎಲ್ಲ ಅನಿವಾಸಿ ಕನ್ನಡಿಗರನ್ನ ಪ್ರತಿನಿಧಿಸ್ತಾ ಇರುವಂತಹ ಒಂದು ಸೌಭಾಗ್ಯ ಕೂಡ ನಮ್ಮದು. ಸೊ ಕಾರ್ಯಕ್ರಮನ ಎಲ್ಲರೂ ಸಹ ಚಂದನ ವಾಹಿನಿಯಲ್ಲಿ ಬರ್ಬೋದು, ಯೂಟ್ಯೂಬಲ್ಲಿ ಬರ್ಬೋದು, ಫೇಸ್ಬುಕ್ಕಲ್ಲಿ ಬರ್ಬೋದು. ದಯವಿಟ್ಟು ನೋಡಿ. ಬರೀ ಇದೊಂದಕ್ಕೆ ಅಲ್ಲ, ಯಾವಾಗಲೂ ಸಹ ತಟ್ಟಂತ ಹೇಳಿ ಅಂತಹ ಒಂದು ಕನ್ನಡ ಪರವಾಗಿರುವಂತಹ ಒಂದು ಕಾರ್ಯಕ್ರಮನ ಯಾವಾಗಲೂ ಸಹ ನೀವು ಪ್ರೋತ್ಸಾಹಿಸಿ. ಸಿರಿಗನ್ನಡಂ ಗೆಲ್ಗೆ. ಮತ್ತೆ ವೇಟ್ ಕಾರ್ತಿಕ್, ನಾವು ಎಲ್ಲ ಪುಸ್ತಕಗಳನ್ನೂ ತಗೊಂಡು ಹೋಗ್ಬೇಕು ಅಂತ ಬಹಳಷ್ಟು ಆಸೆ ಇಟ್ಕೊಂಡು ಮನೇಲಿ ಪುಸ್ತಕ ಇಡೋದಕ್ಕೆ ಜಾಗ ಮಾಡ್ಕೋತಾ ಇದೀವಿ. ಸೊ ತಪ್ಪದೆ ನೀವೆಲ್ಲ ಬಂದು ನಮ್ಮನ್ನ ಪ್ರೋತ್ಸಾಹಿಸಬೇಕು. ಎಲ್ಲರಿಗೂ ನಮಸ್ಕಾರ. ನಾನು ಅಜಿತ್ ಗಣೇಶ್. ನಾನು ಶುಭಾ. ನಾವು ಮೂಲತಃ ಗಡಿನಾಡು ಜಿಲ್ಲೆ ಕಾಸರಗೋಡಿನವರು. ನ್ಯೂಯಾರ್ಕ್ ನಗರದ ಲಾಂಗ್ ಐಲ್ಯಾಂಡ್ ಅಲ್ಲಿ ಕಳೆದ 10 ವರ್ಷಗಳಿಂದಲೂ ನೆಲೆಸಿದ್ದೇವೆ. ಭಾರತದಲ್ಲಿ ಬಹುತೇಕ ಜನರ ಆರಾಧ್ಯ ಕ್ರೀಡೆ ಕ್ರಿಕೆಟ್. ಅಂತಹ ಇಂಟರ್ನ್ಯಾಷನಲ್ ಕ್ರಿಕೆಟ್ ಸ್ಟೇಡಿಯಂ ನಮ್ಮದೇ ನಗರದಲ್ಲಿ ನಾಸಾ ಕೌಂಟಿಯಲ್ಲಿದೆ. ಇನ್ನು ಈ ವರ್ಷ T20 ಕ್ರಿಕೆಟ್ ವರ್ಲ್ಡ್ ಕಪ್ ಇಲ್ಲೇ ನಡೆಯಲಿಕ್ಕಿದೆ. ಇಲ್ಲಿ ಸ್ಟೇಡಿಯಂ ಕನ್ಸ್ಟ್ರಕ್ಷನ್ ಕೆಲಸಗಳು ಭರದಿಂದ ನಡೀತಾ ಇವೆ. ನೀವು ತಯಾರಿ ಆಗ್ತಾ ಇರೋದನ್ನು ನೋಡ್ತಾ ಇರಬಹುದು. ಪದಾಂತರಂಗ ಸಂಸ್ಥೆಯು ಅನಿವಾಸಿ ಕನ್ನಡಿಗರಿಗೆ ವಿಶ್ವಮಟ್ಟದಲ್ಲಿ ಥಟ್ಟಂತ ಹೇಳಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿತ್ತು. ಅದರಲ್ಲಿ ನಾವು ಕೂಡ ಭಾಗವಹಿಸಿ 2 ಸ್ಪರ್ಧಾತ್ಮಕ ಹಂತಗಳನ್ನು ದಾಟಿ ಈಗ ಅಂತಿಮ ಹಂತವನ್ನು ತಲುಪಿದ್ದೇವೆ. ಮೊದಲಿನಿಂದಲೇ ಚಂದನದಲ್ಲಿ ಥಟ್ ಅಂತ ಹೇಳಿ ನೋಡುವುದು ಒಂದು ಖುಷಿಯ ವಿಷಯ. ಹಾಗೂ ನಾವು ಡಾಕ್ಟರ್ ನಾ ಸೋಮೇಶ್ವರ್ ಸರ್ ಅವರ ಅಭಿಮಾನಿಗಳು. ಅಂತಹ ಈ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸುತ್ತಿದ್ದೇವೆ ಅನ್ನುವುದೇ ದೊಡ್ಡ ಅಭಿಮಾನದ ವಿಷಯ, ಖುಷಿಯ ವಿಷಯ, ಸೌಭಾಗ್ಯ ಅಂತಲೇ ಹೇಳ್ಬೋದು. ಅದೆಷ್ಟೋ ವಿಷಯಗಳನ್ನು ನಾವು ತಿಳಿದುಕೊಳ್ಳುವುದಕ್ಕೆ ಇಲ್ಲಿ ಅವಕಾಶ ಇದೆ. ಎಲ್ಲಿಯೋ ಸುಪ್ತವಾಗಿದ್ದ ಕರ್ನಾಟಕದ ಇತಿಹಾಸ, ಸಾಹಿತ್ಯ ಇರ್ಬೋದು, ಕರ್ನಾಟಕದ ಸಂಸ್ಕೃತಿ ಇರ್ಬೋದು, ಭಾಷೆ ಬಗ್ಗೆ ಹಲವಾರು ವಿಷಯಗಳನ್ನು ನಾವು ಥಟ್ಟಂತ ಹೇಳಿ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದರ ಮೂಲಕ ತುಂಬಾ ವಿಷಯಗಳನ್ನು ತಿಳ್ಕೊಂಡ್ವಿ. ಇಂಥ ವಿಷಯಗಳನ್ನು ತಿಳ್ಕೊಳ್ಳಿಕ್ಕೆ ಈ ಕಾರ್ಯಕ್ರಮ ಕೂಡ ಒಂದು ಪ್ರೇರಣೆ ಆಯಿತು ಅಂತಲೇ ಹೇಳ್ಬೋದು. ಇಂತಹ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಪದಾಂತರಂಗಕ್ಕೆ ಎಷ್ಟು ಆಭಾರಿಯಾದರೂ ಸಾಲದು. ಇಂಥ ಅವಕಾಶವನ್ನು ಕೊಟ್ಟ
ಪದಾಂತರಂಗ ಸಂಸ್ಥೆ ಹಾಗೂ ಗುರು ಕೃಷ್ಣಮೂರ್ತಿ ಸರ್ಗೆ ನಾವು ತುಂಬ ಆಭಾರಿಯಾಗಿದ್ದೇವೆ. ಇಂತಹ ಹಲವಾರು ಕಾರ್ಯಕ್ರಮಗಳನ್ನು ಇನ್ನು ಮುಂದೆಯೂ ನಡೆಸಿಕೊಡುವಂತಾಗಲಿ ಅಂತ ಹೇಳಿ ಆಶಿಸುತ್ತೇವೆ, ಹಾರೈಸುತ್ತೇವೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವಂತಹ ಎಲ್ಲ ಸ್ಪರ್ಧಾಳುಗಳಿಗೂ ಅಭಿನಂದನೆಗಳು ಹಾಗೂ ಶುಭ ಕಾಮನೆಗಳು. ಎಲ್ಲರಿಗೂ ಶುಭ ಹಾರೈಕೆಗಳು ಹಾಗೂ ಪದಾಂತರಂಗಕ್ಕೆ ಇಂತಹ ಕಾರ್ಯಕ್ರಮಗಳನ್ನು ಮುಂದೆಯೂ ನಡೆಸಿಕೊಳ್ಳಿಕ್ಕೆ ನಾವು ಸಂಪೂರ್ಣ ಸಹಕಾರವನ್ನು, ನಮ್ಮಿಂದಾದ ಸಹಕಾರವನ್ನು ನೀಡುತ್ತೇವೆ. ಧನ್ಯವಾದಗಳು. ಧನ್ಯವಾದಗಳು. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ನಮಸ್ಕಾರ, ನನ್ನ ಹೆಸರು ಕರುಣಾಕರ ಅಂತ. ನಾನು ಸ್ವಂತ ಊರು ನಂದು ಶಿವಮೊಗ್ಗ. ಈಗ ಸದ್ಯಕ್ಕೆ ಆಸ್ಟ್ರೇಲಿಯಾದ ಟಾಸ್ಮನಿಯಾ ರಾಜ್ಯದ ಹೋಬರ್ಟ್ನಲ್ಲಿ ವಾಸವಾಗಿದ್ದೀನಿ 20 ವರ್ಷದಿಂದ. ನಾನು ವೃತ್ತಿಯಲ್ಲಿ ಹೈಡ್ರೋ ಎಲೆಕ್ಟ್ರಿಕ್ ಇಂಜಿನಿಯರ್, ಹೈಡ್ರೋ ಪವರ್ ಇಂಜಿನಿಯರು. ಪ್ರವೃತ್ತಿಯಲ್ಲಿ ನಾನು ಸರ್ಟಿಫೈಡ್ ಕ್ರಿಕೆಟ್ ಅಂಪೈರು, ಟಾಸ್ಮನಿಯಾ ಪ್ರೀಮಿಯರ್ ಲೀಗ್ ಅಂಪೈರಿಂಗ್ ಮಾಡ್ತೀನಿ ನಾನು ಕ್ರಿಕೆಟಲ್ಲಿ. ನನ್ನ ಇತರ ಆಸಕ್ತಿಗಳು ಸಮಾಜ ಸೇವೆ ಮತ್ತು ಓದುವುದು, ಟಿ ವಿ ನೋಡುವುದು. ಇಲ್ಲಿ ಒಂದು ಟಾಸ್ಮನಿಯಾ ಕನ್ನಡ ಸಂಘ ಅಂತ ಒಂದು ಸಣ್ಣ ಸಂಘ ಮಾಡಿಕೊಂಡು ಅದರಿಂದ ಕನ್ನಡ ಪರ ಕಾರ್ಯಕ್ರಮಗಳನ್ನು, ಮಕ್ಕಳಿಗೆ ಕನ್ನಡ ಹೇಳ್ಕೊಡೋದು ಅಥವಾ ಕನ್ನಡ ರಾಜ್ಯೋತ್ಸವ ನಡೆಸೋದು, ಇಂಥ ಕಾರ್ಯಕ್ರಮಗಳನ್ನು ಅವಾಗವಾಗ ಮಾಡ್ತಾ ಇರ್ತೀವಿ. ತಟ್ ಅಂತ ಹೇಳಿ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸ್ತಿರೋದು ಭಾಳ ಖುಷಿ ಆಗ್ತಾ ಇದೆ. ಭಾಳ ವರ್ಷಗಳಿಂದ ನೋಡ್ತಾ ಇದ್ವಿ. 20 ವರ್ಷ ಹಿಂದಿನ ನೆನಪುಗಳನ್ನೆಲ್ಲ ನಮಗಿದೆ ಇನ್ನೂ ಕೂಡ. ಇದರಲ್ಲಿ ಭಾಗವಹಿಸೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಡಾಕ್ಟರ್ ಸೋಮೇಶ್ವರ್ ಅವ್ರಿಗೆ ಮತ್ತೆಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು. ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಪ್ರದೀಪ್ ಅಂತ. ನಾನು ಮೂಲತಃ ಸಕ್ಕರೆ ನಾಡು ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಸೊಳ್ಳೆಪುರ ಎಂಬ ಗ್ರಾಮದಿಂದ ಬಂದಿರ್ತೀನಿ. ನಾನು ಈಗ ಸದ್ಯ ಹೋಬಾರ್ಟ್ ನಗರ, ಆಸ್ಟ್ರೇಲಿಯಾದ ಹೋಬಾರ್ಟ್ ನಗರದಲ್ಲಿ ಶುಶ್ರೂಷಕನಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ನನ್ನ ಹವ್ಯಾಸಗಳು ಬಂದು ಹೆಚ್ಚಾಗಿ ಕನ್ನಡ ಚಲನಚಿತ್ರಗಳು ನೋಡೋದು, ಕನ್ನಡ ಹಾಡುಗಳನ್ನ ಕೇಳೋದು, ಹಾಗೆ ಡಾಕ್ಟರ್ ರಾಜ್ಕುಮಾರ್ ಮತ್ತು ರೆಬಲ್ ಸ್ಟಾರ್ ಅಂಬರೀಷ್ ಚಲನಚಿತ್ರನ ತುಂಬ ಜಾಸ್ತಿ ನೋಡೋದು ನನ್ನ ಹವ್ಯಾಸ. ಜೊತೆಗೆ ನಾವಿಲ್ಲಿ ಈಗ ಕನ್ನಡ ಸಂಘದಲ್ಲಿ ಆ್ಯಕ್ಟಿವ್ ಆಗಿ ಇನ್ವಾಲ್ವ್ ಆಗಿ ಮಕ್ಕಳುಗಳಿಗೆ ಕನ್ನಡ ಹೇಳ್ಕೊಡೋದು, ಕನ್ನಡದ ಬಗ್ಗೆ ಒಂದು ಸಾಹಿತ್ಯ ಅಭಿವೃದ್ಧಿನ ಹೆಚ್ಚು ಮಾಡೋವಂಥ ಕಾರ್ಯಕ್ರಮದಲ್ಲಿ ನಾವು ತೊಡಗಿಸ್ಕೊಂಡಿದ್ದೀವಿ. ಸೊ ನನಗೂ ಕೂಡ ಈ ತಟ್ ಅಂತ ಹೇಳಿ ಪ್ರೋಗ್ರಾಮ್ನಲ್ಲಿ ಒಂದು ಅವಕಾಶ ಮಾಡಿಕೊಟ್ಟೋದಕ್ಕೆ ಡಾಕ್ಟರ್ ಸೋಮೇಶ್ವರ್ ಅವ್ರಿಗೆ ಮತ್ತು ಪದಾಂತರಂಗದ ಎಲ್ಲ ಸದಸ್ಯರುಗಳಿಗೂ ತುಂಬ ಹೃತ್ಪೂರ್ವಕವಾದ ವಂದನೆಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಎಲ್ಲ ವಿಶ್ವ ಕನ್ನಡಿಗರಿಗೆ ನಮ್ಮ ನಮಸ್ಕಾರಗಳು. ನಾನು ಕವಿತಾ, ಉತ್ತರ ಕ್ಯಾಲಿಫೋರ್ನಿಯಾದ ಮೌಂಟನ್ ಹೌಸ್ನಲ್ಲಿ ವಾಸವಾಗಿದ್ದೇನೆ. ನಾನು ಮೂಲತಃ ವೀರ ವನಿತೆ ಒನಕೆ ಓಬವ್ವನ ನಾಡು ಚಿತ್ರದುರ್ಗದವಳು. ನಾನು ಕುಸುಮ ಗಡಗಿ, ಉತ್ತರ ಕ್ಯಾಲಿಫೋರ್ನಿಯಾದ ಮೌಂಟೇನ್ ಹೌಸ್ನಲ್ಲಿ ವಾಸವಾಗಿದ್ದೇನೆ. ಮೂಲತಃ ನಾನು ವಿಜಯನಗರ ಜಿಲ್ಲೆಯ ಹೂವಿನಡಗಲಿಂದ ಬಂದಿದ್ದೇನೆ. ಪದಾಂತರಂಗವು ಏರ್ಪಡಿಸಿರೋ ಅನಿವಾಸಿ ಕನ್ನಡಿಗರ ವಿಶ್ವಮಟ್ಟದ ತಟ್ಟಂತ ಹೇಳಿ ಸ್ಪರ್ಧೆಯಲ್ಲಿ ನಾನು ಮತ್ತು ಕುಸುಮ ಫೈನಲಿಸ್ಟ್ ಆಗಿರೋದು ನಮಗೆ ತುಂಬ ಖುಷಿ ತಂದಿದೆ. ಕನ್ನಡದ ಜ್ಞಾನ ಭಂಡಾರವೆಂದೇ ಚಿರಪರಿಚಿತರಾಗಿರುವ ಡಾಕ್ಟರ್ ಸೋಮೇಶ್ವರ್ ಸರ್ ಜೊತೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರೋದಕ್ಕೆ ನನಗೂ ಮತ್ತು ಕವಿತಾಗೂ ತುಂಬ ಹೆಮ್ಮೆ ಆಗಿದೆ ಮತ್ತು ನಾವು ಇದೊಂದು ಭಾಗ್ಯ ಅಂತಲೇ ತಿಳ್ಕೊಂಡಿದ್ದೇವೆ. ಖಂಡಿತ ಕುಸುಮ. ಸೊ ಈ ಕಾರ್ಯಕ್ರಮವು ನಮ್ಮ ಭವ್ಯ ಕರ್ನಾಟಕದ ಇತಿಹಾಸ, ಸಾಹಿತ್ಯ, ಸಂಸ್ಕೃತಿಯ ಬಗ್ಗೆ ಕಲೀಲಿಕ್ಕೆ ಒಂದು ಒಳ್ಳೆಯ ಅವಕಾಶ ಮಾಡಿಕೊಟ್ಟಿದೆ ಹಾಗೂ ಒಂದು ಒಳ್ಳೆಯ ವೇದಿಕೆ ಕೂಡ ಆಗಿದೆ. ಈ ಕಾರ್ಯಕ್ರಮದಿಂದ ನಮಗೆ ಕರ್ನಾಟಕದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಕಲಿಬೇಕು ಅನ್ನೋ ಒಂದು ಆಸೆ ಕೂಡ ಮೂಡಿದೆ. ಹೌದು, ಈ ಒಂದು ಅವಕಾಶವನ್ನು ನಮ್ಮೆಲ್ಲರಿಗೂ ಕಲ್ಪಿಸಿಕೊಟ್ಟ ಪದಾಂತರಂಗಕ್ಕೆ ಹಾಗೂ ಗುರು ಕೃಷ್ಣಮೂರ್ತಿ ಅವರಿಗೆ ನಮ್ಮ ತುಂಬು ಹೃದಯದ ಧನ್ಯವಾದಗಳು. ಹಾಗೂ ನಮ್ಮ ಜೊತೆ ಭಾಗವಹಿಸ್ತಾ ಇರೋ ಎಲ್ಲ ಫೈನಲಿಸ್ಟ್ಗಳಿಗೂ ಕೂಡ ಆಲ್ ದ ಬೆಸ್ಟ್. ಈ ಶನಿವಾರ ಫೈನಲ್ಸ್ನಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪ್ರಶಾಂತ್ ಅಂತ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸೌಮ್ಯ ಅಂತ. ನಾನು ಮೂಲತಃ ಉಕ್ಕಿನನಗರಿ ಬಳ್ಳಾರಿಯಿಂದ ಬಂದಿದ್ದೀನಿ. ಈಗ ಇಲ್ಲಿ ವೋಲ್ವೋ ಕಾರ್ಸ್ ಅನ್ನೋ ಸಂಸ್ಥೆಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ನಾನು ಪ್ರಖ್ಯಾತ ಗವಿಮಠ ಇರೋ ಕೊಪ್ಪಳದಿಂದ ಬಂದಿದ್ದೀನಿ. ಈಗ ಸದ್ಯ
ಕಾತನ್ಬರ್ಗಲ್ಲಿ ಬೋಯಿಂಗ್ ಅನ್ನೋ ಸಂಸ್ಥೆಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಿದ್ದೀನಿ. ನಾವು ಪ್ರಸ್ತುತ ಇರೋ ಸ್ಥಳ ಬಂದು ಸ್ವೀಡನ್ನ 2ನೇ ಅತಿ ದೊಡ್ಡ ನಗರ ಮತ್ತು ಪಶ್ಚಿಮ ಕರಾವಳಿಯಲ್ಲಿರುವಂಥ ಗಾತನ್ಬರ್ಗ್ ಅಂತ. ಗಾತನ್ಬರ್ಗ್ ಬಗ್ಗೆ ಇನ್ನಷ್ಟು ಹೇಳಬೇಕಂದ್ರೆ ಇದು ಪ್ರಪಂಚದಲ್ಲೇ ಮೋಸ್ಟ್ ಸಸ್ಟೈನಬಲ್ ಸಿಟಿ ಟು ಲೀವ್ ಅಂತ ಬಿರುದು ತಗೊಂಡಿದೆ. ಹಾಗೆಯೇ ಸುಮಾರು 97 ವರ್ಷದಿಂದ ಸುರಕ್ಷತೆನೇ ಆದ್ಯತೆಯಾಗಿ ಇಟ್ಕೊಂಡು ಕಾರ್ ಉತ್ಪಾದನೆ ಮಾಡ್ತಿರುವಂತಹ ವೋಲ್ವೋ ಸಂಸ್ಥೆಯ ತವರೂರು ಕೂಡ ಆಗಿದೆ ಈ ಊರು. ನಮಗೆ ಥಟ್ ಅಂತ ಹೇಳಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿರೋದು ತುಂಬ ಖುಷಿ ಆಗ್ತದೆ. ಇದನ್ನು ಆಯೋಜನೆ ಮಾಡ್ತಿರೋ ಪದಾಂತರಂಗ ತಂಡ ಹಾಗೂ ಅದ್ಭುತವಾಗಿ ನಿರೂಪಣೆ ಮಾಡಿಕೊಡ್ತಿರೋ ನಾ ಸೋಮೇಶ್ವರ್ ಸರ್ಗೆ ತುಂಬ ಧನ್ಯವಾದಗಳು. ಕನ್ನಡದ ಬಗ್ಗೆ, ಕರ್ನಾಟಕದ ಬಗ್ಗೆ ತಿಳ್ಕೊಳ್ಳೋ ಕುತೂಹಲಕಾರಿ ವಿಷಯಗಳನ್ನ ತಿಳಿಸ್ಕೊಡೋ ಈ ಕಾರ್ಯಕ್ರಮ ನಮ್ಮೆಲ್ಲರಿಗೂ ಅಚ್ಚುಮೆಚ್ಚು. ಹಾಗೆ ಫೈನಲ್ನಲ್ಲಿ ಭಾಗವಹಿಸಿರೋ ಎಲ್ಲ ಪಾರ್ಟಿಸಿಪೆಂಟ್ಸ್ಗೂ ಆಲ್ ದಿ ಬೆಸ್ಟ್. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ನಮಸ್ಕಾರ, ನನ್ನ ಹೆಸರು ವಿಜಯಸಿಂಹ. ನಾನು ಕಳೆದ 10 ವರ್ಷದಿಂದ ಸಿಂಗಪೂರಿನಲ್ಲಿ ನೆಲೆಸಿದ್ದೇನೆ. ನಾನು ಮೂಲತಃ ಬೆಂಗಳೂರಿನವನು. ನಮಸ್ಕಾರ, ನನ್ನ ಹೆಸರು ರಾಘವೇಂದ್ರ. ನಾನು ಮೂಲತಃ ಹಾವೇರಿ ಜಿಲ್ಲೆಯ ಹಾನ್ಗಲ್ ಊರಿನವನು. ನಾನು ಸಿಂಗಪೂರಿನಲ್ಲಿ ಹಲವಾರು ವರ್ಷಗಳಿಂದ ವಾಸಿಸುತ್ತಿದ್ದೇನೆ. ವಿಜಯ್, ಈ ಜಾಗದ ಬಗ್ಗೆ ಥಟ್ ಅಂತ ಹೇಳೋಣವಾ? ನಾವು ನಿಂತಿರುವ ಈ ಜಾಗಕ್ಕೆ ಒಂದು ವಿಶೇಷವಾದಂತಹ ಇತಿಹಾಸ ಹಾಗೂ ಭಾರತದ ಜೊತೆ ಒಂದು ನಂಟಿದೆ. ಸ್ವಾತಂತ್ರ್ಯ ಸಂಗ್ರಾಮವು ಉತ್ತುಂಗದಲ್ಲಿ ಇದ್ದಂಥ ಕಾಲದಲ್ಲಿ ನಡೆದಂತಹ ಈ ಘಟನೆ. ಭಾರತ ಸ್ವಾತಂತ್ರ್ಯ ಸಂಗ್ರಾಮದ ರೂವಾರಿಗಳಲ್ಲಿ ಒಬ್ಬರಾದಂತಹ ಸುಭಾಷ್ ಚಂದ್ರ ಬೋಸ್ ರವರು ದೂರದ ಸಿಂಗಪೂರಿಗೆ ಬಂದು ಅಲ್ಲಿದ್ದಂತಹ ಬ್ರಿಟಿಷ್ ಸೈನ್ಯದಲ್ಲಿ ಇದ್ದಂತಹ ಸುಮಾರು 40,000 ಭಾರತೀಯ ಸೈನಿಕರನ್ನು ತಮ್ಮ ಭಾರತ ಸ್ವಾತಂತ್ರ್ಯ ಸೇನೆಗೆ ಸೇರಿಸಿಕೊಂಡರು. ಅಲ್ಲದೆ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಮಡಿದ ಸಾವಿರಾರು ಹುತಾತ್ಮರ ನೆನಪಿನಾರ್ಥವಾಗಿ 1945ರಲ್ಲಿ ಇಲ್ಲಿ ಒಂದು ಸ್ಮಾರಕವನ್ನು ನಿರ್ಮಿಸಿದರು. ಆ ಸ್ಮಾರಕದ ನೆನಪಿನಾರ್ಥವಾಗಿ ಇರುವ ಫಲಕವೇ ಇದು. ಹಲವಾರು ವರ್ಷಗಳಿಂದ ಬಹು ಜನಪ್ರಿಯವಾಗಿರುವಂತಹ ಥಟ್ ಅಂತ ಹೇಳಿ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬಂದಿರುವಂತಹ ಡಾಕ್ಟರ್ ನಾ ಸೋಮೇಶ್ವರ್ ರವರು ನಮ್ಮನ್ನು ಇಂತಹ ಇತಿಹಾಸದ ಕುರುಹುಗಳನ್ನು ಹುಡುಕುವಲ್ಲಿ ಪರೋಕ್ಷವಾಗಿ ಪ್ರೇರೇಪಿಸುತ್ತಾ ಬಂದಿದ್ದಾರೆ. ಅಂತಹ ಡಾಕ್ಟರ್ ನಾ ಸೋಮೇಶ್ವರ್ ರವರೊಂದಿಗೆ ನಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಅವಕಾಶ ಸಿಕ್ಕಿರುವುದು ನಮಗೆ ಅತ್ಯಂತ ಖುಷಿಯನ್ನು ತಂದುಕೊಟ್ಟಿದೆ. ಅವರಿಗೆ ನಾವು ಅನಂತಾನಂತ ಧನ್ಯವಾದಗಳನ್ನು ಸೂಚಿಸುತ್ತೇವೆ. ಇಂತಹ ಸುವರ್ಣಾವಕಾಶವನ್ನು ಒದಗಿಸಿಕೊಟ್ಟಂತಹ ಪದಾಂತರಂಗ ತಂಡಕ್ಕೂ ಹಾಗೂ ವಿಶೇಷವಾಗಿ ಗುರುಕೃಷ್ಣಮೂರ್ತಿ ಅವರಿಗೂ ಕೂಡ ನಮ್ಮ ನಮಸ್ಕಾರ. ಎಲ್ಲರಿಗೂ ಆಲ್ ದ ಬೆಸ್ಟ್. ಪದಾಂತರಂಗ ಅರ್ಪಿಸುವ ವಿಶ್ವಮಟ್ಟದ ಥಟ್ ಅಂತ ಹೇಳಿ ಸ್ಪರ್ಧೆಯ ಅಂತಿಮ ಹಂತ ತಲುಪಿದ ಎಲ್ಲ ಸ್ಪರ್ಧಿಗಳಿಗೂ ಅಭಿನಂದನೆಗಳು. ಮೊದಲ 3 ವಿಜೇತ ತಂಡಗಳಿಗೆ ಪುಸ್ತಕ ಬಹುಮಾನಗಳ ಪ್ರಾಯೋಜಕರು ಬುಕ್